ಸೆವಿಯಾ ಅಂತ ಸ್ಪೇನ್ನಲ್ಲಿ. ಸೊ ಈ ಸೆವಿಯಾಗೆ ಒಂದಿನ ಹೋಗಿದ್ವಿ. ಬೆಳಗ್ಗೆ ಟ್ರೈನ್ನಲ್ಲಿ ಹೋಗ್ಬಿಟ್ಟು ಬೆಳಗಿನ ಜಾವನೇ ಹೊರಟು ಟ್ರೈನ್ನಲ್ಲಿ ಹೋಗಿ ಸಂಜೆ ವಾಪಸ್ ಬಂದಿದ್ವಿ. ಅಲ್ಲಿ ಎಲ್ಲ ಕಡೆನೂ ಸುತ್ತಾಡಿದ್ದೀವಿ. ಒಂದು ಏನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಈ ಥರ ಜಾಗಗಳಲ್ಲೆಲ್ಲ ನಡ್ಕೊಂಡು ಹೋದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಡೆಯೋಕ್ಕೆ ತಯಾರಿರ್ಬೇಕು ನೀವು. ಆ ಜಾಗಗಳಲ್ಲೆಲ್ಲ ನಡಿಬೇಕು. ಆದಷ್ಟು ನಡೆದು ಎಲ್ಲ ಸೌಂದರ್ಯನೇ ನೋಡಬೇಕು. ಸುಮ್ಮನೆ ಇಲ್ಲಿಂದ ಅಲ್ಲಿಗೆಲ್ಲೋ ಬಸ್ಸಲ್ಲೋ ಇನ್ಯಾತ್ರಲ್ಲೋ ಹೋಗ್ತೀನಿ ಅಂದರೆ ಅದಷ್ಟೊಂದು ಚೆನ್ನಾಗಿರಲ್ಲ. ಸೊ ಅವತ್ತಂತೂ ಎಷ್ಟು ನಡೆದಿದ್ದೀವಿ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾನೆ ಇದ್ವಿ. ಅಲ್ಲೆಲ್ಲ ಕಡೆನೂ ಹೋಗಿ ಅದೆಲ್ಲ. ಪ್ಲಾಜಾ ಎಸ್ಪಾನಾ ಅಂತ ಅದು ಚಿತ್ರ ತುಂಬ ಚೆನ್ನಾಗಿದೆ. ಅಲ್ಲಿ ಫುಲ್ ಒಂದು ಸೆಮಿ ಸರ್ಕಲ್ ಆಗಿದೆ ಅದು. ಆರ್ಕಿಟೆಕ್ಚರಿಗೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಬೇರೆ ಥರ ಯೋಚನೆ ಮಾಡಿ ಶೂಟ್ ಮಾಡ್ಬೋದು. ಆಮೇಲೆ ತುಂಬ ಲೈಟ್ ಆ್ಯಂಡ್ ಶ್ಯಾಡೋಸ್ ಪ್ಲೇ ಎಲ್ಲ ಇರುತ್ತೆ. ಸೊ ಅಲ್ಲಿ ರಾತ್ರಿ ಅದು ಈ 2020ನಲ್ಲಿ ಹೋದಾಗ ನಮ್ಮ ಹೋಟೆಲ್ ಅದ್ರ ಹತ್ರನೇ ಇತ್ತು. ನಡ್ಕೊಂಡು ಹೋಗ್ಬೋದಾಗಿತ್ತು. ಒಂದು 200 ಮೀಟ್ರೋ 300 ಮೀಟ್ರೋ ಏನೋ ಅಷ್ಟೇ ಇದ್ದಿದ್ದು ನಮ್ಮ ಹೋಟೆಲ್ ಆ ಜಾಗದಿಂದ. ಬಟ್ ಈ ಕೋವಿಡಿಂದ ಅದನ್ನೇ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಸತಿ ಸಮಯ ಬರುತ್ತೋ ಏನೋ ಅದಕ್ಕೆ ಹೋಗ್ಬೋದು. ಇದಲ್ದಲೇ ಪ್ಯಾರಿಸಲ್ಲಂತೂ ಎಷ್ಟು ಸತಿ ಹೋದರೂ ಸಾಲಲ್ಲ. ಅಲ್ಲಿ ಏನಾದರೂ ಒಂದು ಬೇರೆ ಇದ್ದೇ ಇರುತ್ತೆ. ಸೊ ಒಂದು ಈ ನಾಟರ್ ಡ್ಯಾಮ್ ಕೆಥೀಡ್ರಲ್ಲೇ ಆಗಿರಲಿ, ಹೊರಗಡೆಯಿಂದನೂ ಚೆನ್ನ, ಅದು ಒಳಗಡೆಯಿಂದನೂ ಚೆನ್ನ. ನಾನಂತೂ ಅದ್ರ ಒಳಗಡೆ ಹೋದರೆ ಸುಮಾರು ಒಂದು 2-3 ಗಂಟೆ ಕಾಲ ಒಳಗಡೆನೇ ಇರ್ತೀನಿ. ಅಲ್ಲಿ ಇಲ್ಲಿ ನೋಡಿಕೊಂಡು ಶೂಟ್ ಮಾಡಿಕೊಂಡು ಅದೆಲ್ಲ. ಒಂದು ಸತಿ ಅದ್ರ ಮೇಲೆ ಹೋಗೋ ಚಾನ್ಸು ಸಿಕ್ತು. ಅದ್ರ ಮೇಲ್ಗಡೆ ಹೋಗಿದ್ದೆ ನಾನು. ಅದು ಫುಲ್ ಹೋಗ್ಬೋದು. ಅಲ್ಲಿಂದ ಫುಲ್ ಪ್ಯಾರಿಸ್ ಕಾಣಿಸುತ್ತೆ. ಸೊ ಅದು ನೋಡಿಕೊಂಡು ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದೆ. ಇದಲ್ದಲೇ ಐಫಿಲ್ ಟವರ್ಗಂತೂ ಎಷ್ಟು ಸತಿ ಹೋದರೂ ಸಾಲಲ್ಲ ನನಗಂತೂ. ಲಾಸ್ಟ್ ಫ್ಯೂ ಟೈಮ್ಸ್ ಹೋದಾಗ ನಾವು ಇದ್ದಿದ್ದ ಜಾಗದಿಂದ ಐಫಿಲ್ ಟವರ್ಗೆ ಒಂದು ಡೈರೆಕ್ಟ್ ಟ್ರೈನ್ ಇರ್ತಾಯಿತ್ತು, ಮೆಟ್ರೋ. ಅದು ಸೇನ್ ನದಿ ದಾಟ್ಕೊಂಡು ಹೋಗುತ್ತೆ. ಅದು ದಾಟ್ಕೊಂಡು ಹೋಗುವಾಗ ಕೂಡ ಐಫಿಲ್ ಟವರ್ ಕಾಣಿಸುತ್ತೆ. ಆಮೇಲೆ ಅಲ್ಲಿ ತಲುಪಿದ ಮೇಲೆ ನನಗೆ ಸ್ವಲ್ಪ ಬೇರೆ ಥರ ಮಾಡಬೇಕು ಅಂತ ಇಷ್ಟ ಆಯಿತು. ಲಾಂಗ್ ಎಕ್ಸ್ಪೋಜರ್ ಫೋಟೋಗ್ರಫಿ ಮಾಡಬೇಕು ಅಂತ ಹೋಗ್ಬಿಟ್ಟು ಅಲ್ಲಿ ಟ್ರೈಪಾಡೆಲ್ಲ ಇಟ್ಕೊಂಡು, ಸೊ ಅದು ಲಾಂಗ್ ಎಕ್ಸ್ಪೋಜರ್ ಮಾಡ್ತಾಯಿದ್ದೆ ಅದರಿಂದ. ಅದು ತುಂಬ ಚೆನ್ನಾಗಿರುತ್ತೆ. ಅದು ಒಂದೊಂದು ಸತಿ ಹೋದಾಗಲೂ ಒಂದೊಂದು ಥರ ಕಾಣಿಸುತ್ತೆ ಐಫಿಲ್ ಟವರ್ ಅಂತೂ. ಬೇರೆ ಬೇರೆ ಕಡೆಯಿಂದ ತೆಗಿಬೋದು. ಅಲ್ಲೇ ಏನೇನೋ ಬೇರೆ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದಲ್ದಲೇ ಲೂವ್ರ್ ಮ್ಯೂಸಿಯಮ್ ಇದೆಯಲ್ಲ, ಅದು ಅಷ್ಟೇ ತುಂಬ ಖುಷಿಯಾಗುತ್ತೆ. ಅದು ಒಳಗಡೆ ಒಂದೇ ಸತಿ ಹೋಗಿರೋದು ನಾನು. ಅದು ಏನು ಮೊನಾಲಿಸಾ ನೋಡೋದಕ್ಕೆ ಅಂತ. ಕರೆಕ್ಟಾಗಿ ಅದು ಯಾವ ಹಾಲಲ್ಲಿದೆ ಅಂದ್ಕೊಂಡು ಎಂಟರ್ ಆಗಿಬಿಟ್ಟು ಸೀದಾ ಅಲ್ಲಿ ಆ ಹಾಲಿಗೆ ಹೋಗ್ಬಿಟ್ಟು ಮೊನಾಲಿಸಾನ ನೋಡಿಕೊಂಡು ವಾಪಸ್ ಬಂದಿದ್ದು ಅಷ್ಟೇ. ಅವತ್ತು ಆ ಟೈಮಲ್ಲಿ 2 ದಿನ ಇದ್ದಿದ್ದು ಪ್ಯಾರಿಸಲ್ಲಿ. ಅಷ್ಟರಲ್ಲಿ ಎಲ್ಲ ಕವರ್ ಮಾಡಬೇಕಾಗಿತ್ತು. ಆಗಿದ್ದೆ ಅಷ್ಟು. ಬಟ್ ಅದ್ರ ಹೊರಗಡೆ ಈ ಗ್ಲಾಸ್ ಪಿರಮಿಡ್ ಎಲ್ಲ ಇದೆಯಲ್ಲ, ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಆ ಗ್ಲಾಸ್ ಪಿರಮಿಡ್ನೇ ಇಟ್ಕೊಂಡು ಎಷ್ಟೊಂದು ಆರ್ಕಿಟೆಕ್ಚರ್ ಥರ ತೆಗಿಬೋದು. ಮತ್ತು ಲಾಂಗ್ ಎಕ್ಸ್ಪೋಜರ್ ಎಲ್ಲ ಮಾಡ್ಬೋದು. ಅಲ್ಲೆಲ್ಲ ಕಡೆನೂ ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಸೊ ಏನಾದರೂ ಆಟ ಆಡ್ತಾ ಇರ್ತಾರೆ ಹುಡುಗರು, ಅಥವಾ ಏನೋ ಸ್ಕೇಟಿಂಗ್ ಮಾಡ್ತಾ ಇರ್ತಾರೆ, ಏನೇನೋ ನಡೀತಾ ಇರುತ್ತೆ. ಅದೆಲ್ಲ ನೋಡ್ಬೋದು. ಇದಲ್ದಲೇ ಒಂದು ಸಾಕ್ರಕೂರ್ ಅಂತಿದೆ. ಅದೊಂದು ಬ್ಯಾಸಿಲಿಕಾ ಒಂದು ಹಿಲ್ ಟಾಪ್ ಮೇಲಿದೆ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದು ನೋಡೋಕ್ಕೆ ಚೆನ್ನಾಗಿದೆ. ಒಂದು ಸತಿ ಅದ್ರ ಮೇಲ್ಗಡೆ ಕೂಡ ಹೋಗಿದ್ವಿ ನೋಡೋದಕ್ಕೆ. ಇದಲ್ದಲೇ ನೆದರ್ಲ್ಯಾಂಡ್ಸಲ್ಲಿ ಅದ್ರ ಚಾರ್ಮೇ ಬೇರೆ. ಈ ಆಮ್ಸ್ಟರ್ಡ್ಯಾಮ್ ಸಿಟಿ ಅಲ್ದಲೇ ಹೊರಗಡೆ ಸ್ವಲ್ಪ ವಿಲೇಜ್ಗಳಿರುತ್ತೆ ಒಂದು ಸ್ವಲ್ಪ ದೂರದಲ್ಲಿ. ಅಲ್ಲಿಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿದ್ವಿ. ಆವಾಗ ಬಸ್ಸಲ್ಲಿ ಹೋದ್ವಿ ಆ ವಿಲೇಜ್ಗಳಿಗೆ. ತುಂಬ ಚೆನ್ನಾಗಿರುತ್ತೆ. ಅದು ಕಂಟ್ರಿ ಸೈಡ್ ಅದು ಫೆಬ್ರವರಿಲಿ ಅಂದರೆ ತುಂಬ ಚಳಿ. ಫುಲ್ಲು ಎಷ್ಟು ಬೆಚ್ಚಗೆ ಮಾಡಿಕೊಂಡ್ರೂ ಸಾಲಲ್ಲ ಅಷ್ಟು. ಅಲ್ಲೊಂದು ಝಾನ್ಸೆಸ್ ಕಾನ್ಸ್ ಅಂತ ಇದೆ, ವಿಂಡ್ ಮಿಲ್ಸ್ ಎಲ್ಲ ಇರೋ ಜಾಗ. ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಶೂಟ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಡಚ್ ವೆನಿಸ್ ಅಂತ ಒಂದು ವಿಲೇಜ್ ಇದೆ. ಅಲ್ಲೆಲ್ಲ ಫುಲ್ಲು ನೀವು ಕೆನಾಲಲ್ಲೇ ಅಂದರೆ ಬೋಟಲ್ಲೇ ಹೋಗಬೇಕು. ಅವ್ರ ಮನೆಯವರು ಅವ್ರ ಸಾಮಾನು ಅದು ಇದು ಎಲ್ಲ ತೊಗೊಳ್ಳೋದು ಬೋಟಲ್ಲೇ. ಅವ್ರಿಗೆ ನಡ್ಕೊಂಡು ಹೋಗೋಕೆ ಒಂಚೂರು ಜಾಗ ಇದೆ, ಬಟ್ ಎಲ್ಲ ಹೆವಿ ಸಾಮಾನೆಲ್ಲ ಹೊತ್ಕೊಂಡು ಹೋಗಬೇಕು ಅಂದರೆ ಕಾರ್ಗಿರೆಲ್ಲ ಹೋಗೋಕ್ಕಾಗಲ್ಲ. ಎಲ್ಲ ಬೋಟಲ್ಲೇ ಹೋಗುತ್ತೆ. ನಾವು ಅಲ್ಲಿ ಹೋಗ್ತಾ ಇರುವಾಗ ಅದು ಆಮ್ಸ್ಟರ್ಡ್ಯಾಮಿಂದ ಆ ವಿಲೇಜಿಗೆ ಹೋಗೋದಕ್ಕೆ
ನಾವೇ ಹೋಗೋದಾದರೆ ಸ್ವಲ್ಪ ಕಷ್ಟ, 2-3 ಟ್ರೈನೋ ಬಸ್ಸೋ ಏನೋ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಅವರು ನಾವೊಂದು ಗೈಡೆಡ್ ಟೂರ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ಕೊಂಡು ವಾಪಸ್ ಬರ್ತಾರೆ ಅಂತ. ಸೊ ದಾರಿಲಿ ಹೋಗುವಾಗ ಬಸ್ಸಲ್ಲಿ ಅನೌನ್ಸ್ ಮಾಡಿದ್ರು, ಇಲ್ಲ ಅಲ್ಲಿ ತುಂಬ ಇಟ್ಸ್ ಆಲ್ ದ ಕೆನಾಲ್ಸ್ ಆರ್ ಫ್ರೋಝನ್, ನೀವು ನಡ್ಕೊಂಡು ಹೋಗಬೇಕು, ಬೋಟಲ್ಲಿ ಹೋಗೋಕ್ಕಾಗಲ್ಲ ಅಂತ. ಬಟ್ ಎನಿವೆ ನಮಗೇನು ನಡ್ಕೊಂಡು ಹೋಗೋಕ್ಕೆ ಚಾನ್ಸ್ ಸಿಗ್ತಲ್ಲ, ಅಲ್ಲಿ ಹೋಗಿ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ, ಥ್ಯಾಚ್ಡ್ ರೂಫ್ ಇರೋ ಹಟ್ಸು ಅವೆಲ್ಲ ತುಂಬ ಚೆನ್ನಾಗಿತ್ತು. ಈ ಝಾನ್ಸೆಸ್ ಕಾನ್ಸಲ್ಲಿ ನೋಡಿದ ವಿಂಡ್ ಮಿಲ್ಸು ಅದು ಆ್ಯಕ್ಚುಲಿ ಒಂದು ಮ್ಯೂಸಿಯಮ್ ಅಂತ. ಅದು ರಿಯಲ್ ವಿಂಡ್ ಮಿಲ್ಲೇ, ಬಟ್ ಅದು ಮ್ಯೂಸಿಯಮ್ ಥರ ಅದನ್ನು ಮೇಂಟೈನ್ ಮಾಡಿರೋದು. ಯಾರ್ದಾದ್ರೂ ಅವ್ರ ಲಿವಿಂಗಿಗೋಸ್ಕರ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಬಟ್ ವಿಂಡ್ ಮಿಲ್ಲಲ್ಲಿ ಏನೇನು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತ ಗೊತ್ತಾಗತ್ತೆ ಅದರಿಂದ. 2022 ಹೋದಾಗ ರಾಟರ್ಡ್ಯಾಮ್ಗೆ ಹೋಗಿ ಅಲ್ಲಿಂದ ಇನ್ನೊಂದು ಕಡೆ ಹೋಗಿದ್ವಿ, ಅಲ್ಲಿ ವಿಂಡ್ ಮಿಲ್ಸ್ ಇರೋ ಕಡೆ. ಅಲ್ಲಿ ಆ್ಯಕ್ಚುಲಾಗೆ ಇಟ್ಸ್ ಇನ್ ರಿಯಲ್ ಯೂಸ್. ಸೊ ಈ ರಾಟರ್ಡ್ಯಾಮಲ್ಲಿ ಕ್ಯೂಬ್ ಹೌಸಸ್ ಅಂತ ನಾನು ನೋಡಿದ್ದೆ. ಅದು ಎಷ್ಟೊಂದು, ಇವಾಗ ನಾನು ಸಲಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನನಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗ್ತಾ ಇರುತ್ತೆ. ನಾವು ಈ ಸಲಾನ್ ಕ್ಯಾಟಲಾಗ್ಗಳನ್ನೂ ನೋಡ್ತಾ ಇರ್ತೀವಿ. ಸೊ ಬೇರೆ ಬೇರೆ ಥರ ಯಾವ ಥರ ತೆಗಿಬೋದು ಅಂತಲೂ ಐಡಿಯಾ ಬರ್ತಾ ಇರುತ್ತೆ. ಅದೇ ಕಾಪಿ ಮಾಡಬೇಕು ಅಂತಲ್ಲ, ಬಟ್ ಅದ್ರ ಮೇಲೂ ಇಂಪ್ರೂವ್ ಮಾಡ್ಬೋದು, ಆ ಥರನೂ ತೆಗಿಬೋದು, ಅದ್ರ ಬಿಯಾಂಡ್ ದ್ಯಾಟ್ ಇಂಪ್ರೂವ್ ಮಾಡ್ಬೋದು ಅಂತ. ಈ ರಾಟರ್ಡ್ಯಾಮ್ಗೆ ಹೋಗಿದ್ವಿ. ಅಲ್ಲಿ ಈ ಕ್ಯೂಬ್ ಹೌಸಸ್ ಇದೆ, ತುಂಬ ಚೆನ್ನಾಗಿದೆ ಕ್ಯೂಬ್ ಹೌಸಸ್ಸು. ಅದ್ರ ಆರ್ಕಿಟೆಕ್ಚರೇ ಬೇರೆ ಥರ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗಿ ಬೇರೆ ಬೇರೆ ಥರ ಎಲ್ಲ ಶೂಟ್ ಮಾಡಿಕೊಂಡು ಅಲ್ಲಿ ಬಂದ್ವಿ. ಅದು ಇನ್ನೊಂದಷ್ಟು ಜಾಗಗಳಿದೆ ಅಲ್ಲಿ. ರಾಟರ್ಡ್ಯಾಮ್ ಅಂತೂ ಈ ಕಾಂಟೆಂಪ್ರರಿ ಬಿಲ್ಡಿಂಗ್ಸ್ಗೆ ತುಂಬ ಅದ್ಭುತವಾದ ಜಾಗ ಅದು. ಎಷ್ಟೊಂದು ಥರ ಏನು ಬೇಕಾದ್ರೂ ಮಾಡ್ಬೋದು. ಆ್ಯಂಡ್ ಇವಾಗ ಆರ್ಕಿಟೆಕ್ಚರಲ್ಲಿ ಅಂದರೆ ಪೂರ್ತಿ ಬಿಲ್ಡಿಂಗೇ ತೊಗೋಬೇಕು ಅಂತಿಲ್ಲ, ಅದರಲ್ಲೂ ಒಂದು ಚೂರು ಪಾರ್ಷಲ್ ಆಗೂ ತೊಗೋಬೋದು, ಆ ಥರನೂ ಎಲ್ಲ ಮಾಡ್ಬೋದು. ಅದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದಲ್ದಲೇ ಜಪಾನ್ ನಂಗೆ ತುಂಬ ಇಷ್ಟ. ಅಲ್ಲಿ ಜನಗಳು ಅಷ್ಟೇ ತುಂಬ ಒಳ್ಳೆಯವರು. ಅಲ್ಲಿ ಏನು ಹೇಳ್ತಾಯಿದ್ರು ಅಂದರೆ, ನಾ ಎಷ್ಟೊಂದು ಸತಿ ಆ ಕಸ್ಟಮರ್ ಸೈಟಿಗೆಲ್ಲ ಹೋಗಬೇಕಾದ್ರೆ ಊರಿಂದ ಊರಿಗೆ ಹೋಗಬೇಕಾಗ್ತಿತ್ತು ಈ ಬುಲೆಟ್ ಟ್ರೈನ್ನಲ್ಲಿ. ಸೊ ಶಿಂಕಾನ್ಸೆನ್ ಅಂತಾರೆ, ಅದರಲ್ಲಿ ಹೋಗಬೇಕಾಗ್ತಾಯಿತ್ತು. ಅದರಲ್ಲಿ ಇವಾಗ ನಮ್ದು ವಂದೇ ಭಾರತ್ ಇದೆಯಲ್ಲ, ಅದರದ್ದು ನೆಕ್ಸ್ಟ್ ಲೆವೆಲ್. ಅದು ತುಂಬ ಫಾಸ್ಟಾಗಿ ಹೋಗುತ್ತೆ, 300 km/hಗಿಂತ ಫಾಸ್ಟಾಗಿ ಹೋಗುತ್ತೆ ಅದು ಶಿಂಕಾನ್ಸೆನ್. ಸೊ ಅದರಲ್ಲಿ ಸಾಮಾನೆಲ್ಲ ಇಟ್ಕೊಳ್ಳೋಕೆ ಜಾಗ ಇದೆ. ಬಟ್ ಅಂದರೆ ಯೂಶ್ವಲಾಗಿ ಏನು ಮಾಡ್ತಾರೆ ಜನ, ಎಂಟರ್ ಆಗಿದ ತಕ್ಷಣ ಅಲ್ಲೊಂದು ಸ್ವಲ್ಪ ಜಾಗ ಇರುತ್ತೆ, ಎಲ್ಲರೂ ಲಗೇಜಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಿ ಕೂತ್ಕೋತಾರೆ. ನಮ್ಮ ವಂದೇ ಭಾರತಲ್ಲೂ ಇವಾಗ ಜಾಗ ಆ ಥರ ಇದೆ. ನನಗೆ ಭಯ ಆಗ್ತಾಯಿತ್ತು, ಅಲ್ಲಿ ನನ್ನ ಸೂಟ್ಕೇಸ್ ಇಟ್ಬಿಟ್ಟು ಅಲ್ಲಿ ಇನ್ನೆಲ್ಲೋ ಹೋಗಿ ಕೂತ್ಕೊಳ್ಳೋದ ಅಂತ. ಸೊ ನಮ್ಮ ಫ್ರೆಂಡ್ ನನ್ನ ಜೊತೆ ಇದ್ದವರು, ಏನೂ ಯೋಚನೆ ಮಾಡಬೇಡಿ, ಯಾರೂ ಮುಟ್ಟಲ್ಲ ನಿಮ್ಮ ಲಗೇಜ್ನೇ ಅಂತ, ಅಲ್ಲೇ ಇರುತ್ತೆ ಅಂತ. ಯಾರು ಅವ್ರದ್ದಲ್ಲದೆ ಇರೋದನ್ನು ಏನೂ ಮುಟ್ಟೋದಿಲ್ಲ ಅಲ್ಲಿ, ಅಷ್ಟು ಸೆಕ್ಯೂರ್ ಜಾಗ ಅದು. ಆಮೇಲೆ ಯಾರನ್ನಾದ್ರೂ ನೀವು ಇವಾಗ ಸ್ಟ್ರೀಟ್ಗೋಸ್ಕರ ಯಾರನ್ನಾದ್ರೂ ಸೇರಿಸ್ಕೊಂಡು ಶೂಟ್ ಮಾಡಬೇಕು ಅಂದರೆ ಅವ್ರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಎಷ್ಟು ಬೇಕಾದರೂ, ಇವಾಗ ಬೇರೆ ಕಡೆ ಬೇಜಾರು ಮಾಡಿಕೊಂಡ್ರು ಮಾಡಬೇಡಿ ಅಂತೆಲ್ಲ ಹೇಳ್ತಾರೆ, ಶೂಟ್ ಮಾಡಬೇಡಿ ಅಂತೆಲ್ಲ. ಇಲ್ಲ, ಆ ಥರ ಏನಿಲ್ಲ. ತುಂಬ ಒಳ್ಳೆ ಜನ, ತುಂಬ ಶಿಸ್ತು ಎಲ್ಲದಕ್ಕೂ. ತುಂಬ ಖುಷಿ ಆಗುತ್ತೆ ಜಪಾನ್ಗೆ ಹೋದರೆ. ಅದು ಹಾಗೆ ಅಲ್ಲಿ ಆರ್ಕಿಟೆಕ್ಚರು ಅಷ್ಟೇ, ಮತ್ತು ಸ್ಟ್ರೀಟ್ ಲೈಫು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಜಪಾನ್ನಲ್ಲಿ ಎಷ್ಟು ಕ್ಲೀನ್ ಬೇರೆ, ನೀವು ರೋಡೆಲ್ಲ ನೋಡಬೇಕು, ಒಂದು ಮಾರ್ಕಿಂಗೂ ತಪ್ಪಿರಲ್ಲ. ಅಂದರೆ ಒಂದು, ಇವಾಗ ನಮ್ಮೂರಲ್ಲಿ ನೋಡಿದ್ರೆ ಯೆಲ್ಲೋ ಲೈನ್ ಇತ್ತೋ ಇಲ್ವೋ ಗೊತ್ತಾಗಲ್ಲ, ಅಲ್ಲಿ ಹೊಟ್ಟೋಗಿರುತ್ತೆ. ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಯಾವಾಗಲೂ ಕರೆಕ್ಟಾಗಿರುತ್ತೆ, ಎಲ್ಲ ತುಂಬ ಕ್ಲೀನಾಗಿರುತ್ತೆ. ತುಂಬ ಖುಷಿಯಾಗುತ್ತೆ ಅಲ್ಲಿ ನೋಡೋಕ್ಕೆ. ಟೋಕಿಯೋ ಅಲ್ದಲೇ ಕ್ಯೋತೋನಲ್ಲಿ ತುಂಬ ಏನ್ಷಂಟ್ ಟೆಂಪಲ್ಸ್ಗಳು ಅವೆಲ್ಲ ಇದೆ. ಒಂದು ಗೋಲ್ಡನ್ ಟೆಂಪಲ್ ಇದೆ, ಅದು ತುಂಬ ಚೆನ್ನಾಗಿದೆ. ಮತ್ತು ನಾನು ಕ್ಯೋತೋಗೆ 2 ಸತಿ ಹೋಗಿದ್ದು ಫಾಲ್ ಟೈಮಲ್ಲೇ. ಫಾಲ್ ಅಂದರೆ ನಿಮ್ಮ ನವೆಂಬರ್ ಟೈಮಲ್ಲಿ. ಸೊ ಎಲ್ಲ ಲೀವ್ಸ್ ಎಲ್ಲ ರೆಡ್ ಆಗಿರುತ್ತೆ ಅಥವಾ ಆರೆಂಜ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಲಿಲ್ಲ ಇದುವರೆಗೂ, ಅದು ಊಟದ ಬಗ್ಗೆ. ಎಲ್ಲ ಆರಾಮವಾಗಿ ಸಿಗತ್ತಾ ಇಲ್ವಾ ಆ ಥರ. ವೆಜಿಟೇರಿಯನ್ ನಾನು. ಸೊ ಜಪಾನ್ನಲ್ಲಿ ಕಷ್ಟ ಆಗ್ತಾಯಿತ್ತು. ಇವಾಗ ಟೋಕಿಯೋನಲ್ಲೆಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ,
ಏನೂ ತೊಂದರೆ ಆಗಲ್ಲ. ನಾನು ಲಾಸ್ಟ್ ಒಂದು 2 ಸತಿ ಹೋದಾಗಲೂ ಆ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೆ. ಆಮೇಲೆ MTR ಇದ್ದೇ ಇದೆಯಲ್ಲ, ಅದು ತೊಗೊಂಡು ಹೋಗ್ತಾ ಇದ್ದೆ. ಬಟ್ ಫಸ್ಟ್ ಟೈಮು ಒಂದು ಸತಿ ವೆರಿ ಫಸ್ಟ್ ಟೈಮ್ ಹೋದಾಗ ಅಟ್ಲೀಸ್ಟ್ ಬ್ರೆಡ್ಡೋ ಕೇಕೋ ಏನಾದರೂ ಸಿಗತ್ತಾ ಅಂತ ಹುಡ್ಕೊಂಡು ಹೋದರೆ ಅದರಲ್ಲೂ ಸ್ವಲ್ಪ ಕಷ್ಟ. ನಾವು ಜಾಪನೀಸ್ ಎಲ್ಲ ಕಲ್ತ್ಕೊಂಡೇ ಹೋಗಿದ್ದೀವಿ. ನಮಗೆ ಆಫೀಸಲ್ಲಿ ಟ್ರೈನ್ ಮಾಡಿದರು ಸ್ಪೋಕನ್ ಜಾಪನೀಸ್ ಅಂತ. ನಾವು ಜಪಾನ್ ಜೊತೆ ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಾದಾಗ ಅವರು ನಮಗೆ ಟ್ರೈನಿಂಗ್ ಕೊಟ್ಟಿದ್ದರು ಸ್ಪೋಕನ್ ಜಾಪನೀಸಲ್ಲಿ. ಸೊ ಸುಮಾರು ಗೊತ್ತಿತ್ತು ಏನೇನು ಹೇಳಬೇಕು ಅಂತೆಲ್ಲ. ಸೊ ಅಲ್ಲಿ ಹೋದಾಗ ಅದೇ ಏನೋ ಕೇಕೋ ಬನ್ನೋ ಬ್ರೆಡ್ಡೋ ಅಂತ ಹುಡ್ಕೊಂಡು ಓಡಾಡ್ತಿದ್ದೆ, ಏನೋ ಸಿಕ್ಕಿತ್ತು. ಬಟ್ ಇನ್ನೊಂದು ಸಲ ಏನಾಯಿತು, ಯಾವುದೋ ಕಸ್ಟಮರ್ ಹತ್ರ ಹೋಗಬೇಕಾಗಿತ್ತು. ನನ್ನ ಕೊಲೀಗ್ ಒಬ್ಬರು ಇಂಡಿಯಾದವರೇ ಬಂದಿದ್ದರು. ಅಲ್ಲೇ ಅವರು ಜಪಾನ್ನಲ್ಲೇ ಇದ್ದರು. ಸೊ ನೀವು ಕಾರಲ್ಲೇ ಇರಿ, ನಾನು ತೊಗೊಂಡು ಬರ್ತೀನಿ. ನಾನು ಹೇಳಿದೆ ಸಲಾಡ್ ಆದರೂ ಸಿಕ್ಕಿದ್ರೆ ಪರವಾಗಿಲ್ಲ ತೊಗೊಂಬನ್ನಿ ಅಂತ. ತಂದು ಕೊಟ್ಟರು. ಆ ಮುಚ್ಚಳ ತೆಗೆದು ನೋಡಿದ್ರೆ ಎಲ್ಲ ಪಿಳಿ 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 ಅಂತ ಇದೆ, ಮೀನುಗಳು. ಅದು ನಾನು ಸಲಾಡಲ್ಲಿ ಯಾರಾದರೂ ಮೀನು ಹಾಕ್ತಾರಾ ಅಂತ. ಸಲಾಡ್ ಅಂದರೆ ನಾನು ಬರೀ ತರಕಾರಿ ಅಂದ್ಕೊಂಡಿದ್ದೆ. ಆಮೇಲೆ ನೀವೇ ಅದು ತಿನ್ನೋಕ್ಕಾಗಲಿಲ್ಲ. ಅದೇ ಥರ ಒಂದು ಸತಿ ಜರ್ಮನಿನಲ್ಲಿ ಆ್ಯಕ್ಚುಲಿ ಜರ್ಮನಿಯಿಂದ ನೆದರ್ಲೆಂಡ್ಸ್ಗೆ ಹೋಗಿದ್ವಿ. ನಮ್ಮದು ಒಂದು ಪಾರ್ಟ್ನರ್ ಆಫೀಸಲ್ಲಿತ್ತು. ಆಫೀಸ್ ಒಳಗಡೆ ಅವರಲ್ಲೇ ಊಟ ತರಿಸಿದ್ರು. ಅದು ಇದು ಸಲಾಡ್ ಅಂತ ಹೇಳಿದ್ರು. ನಾನು ಸಲಾಡಾ ಓಕೆ ಅಂತ ಒಂದು ಸ್ಪೂನ್ ತಿಂದೆ, ಏನೋ ಸರಿ ಅನ್ನಿಸ್ಲಿಲ್ಲ. ಆಮೇಲೆ ಬಿಟ್ಬಿಟ್ಟೆ. ಆಮೇಲೆ ನಮ್ಮ ಕೊಲೀಗ್ ಹೇಳಿದ್ರು ಇಲ್ಲ ಅದು ನಾನ್ ವೆಜ್ಜು ಅಂತ. ಸಲಾಡಲ್ಲಿ ನಾನ್ ವೆಜ್ ಹಾಕ್ತಾರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅದು ಆ ಥರ ಅಂತ. ಬಟ್ ಇಲ್ಲದೇ ಇದ್ದರೆ ಬೇರೆ ಕಡೆ ಎಲ್ಲ ನೀವು ತರಕಾರಿ ಹಣ್ಣು ಓಕೆ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ. ಆಮೇಲೆ ಇತ್ತೀಚೆಗೆ ಎಲ್ಲ ಕಡೆನೂ ಇಂಡಿಯನ್ ರೆಸ್ಟೋರೆಂಟ್ಸ್ ಇರುತ್ತೆ, ಅಥವಾ ಜಾಸ್ತಿ ಜನ ವೆಜಿಟೇರಿಯನ್ ಆಗಿದ್ದಾರೆ. ಸೊ ಏನಾದರೂ ಸಿಕ್ಕೇ ಸಿಗುತ್ತೆ ತಿನ್ನೋಕ್ಕೆ, ಅದೇನು ತೊಂದರೆ ಇಲ್ಲ.